ಸರ್ ಆಯ್ತು. ಪೇಷಂಟ್ನ ರೆಡಿ ಮಾಡ್ತೀನಿ. ಅದು ಸಣ್ಣ ಮಾಡೋದು ಇಂಚೂರು ಹಂಗೆ ಬಾಯ್ ಮೇಡಮ್ ಅವ್ರ ಬಾಯ್ ಸರ್ ಸರ್ ಹಾಂ ಸರ್. ಬಲ್ಗಾಲಿ ಸರ್ ಬನ್ನಿ ಬಲ್ಗಾಲಿ ಮೇಡಮ್ ಅವ್ರ ಒಟ್ಟಿಗೆ ಹಾಂ ಹಾಂ ಸರ್ ಹಂಗೆ ಜಸ್ಟ್ ಹಂಗೆ ಒಂದು ಸೆಕೆಂಡ್ ಸರ್. ಬನ್ನಿ ಮೇಡಮ್ ಹಾಗೆ ಹಂಗೆ ನಿಂತ್ಕೊಳ್ಳಿ ಬನ್ನಿ. ಶಾಲೆಯ ಸಂಸ್ಥಾಪಕರು ಹಾಗೂ ಅರಸೀಕೆರೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂಥ ಅನಂತ್ ಕುಮಾರ್ ಸರ್ ಅವರ 70ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಅರಸೀಕೆರೆ ಮಾರುತಿನಗರದ ವಾರ್ಡ್ ನಂಬರ್ 31ರ ಪ್ರದೇಶದಲ್ಲಿ ಚಂದ್ರಶೇಖರ್ ಭಾರತಿ ಶಾಲೆ ಹಿಂಭಾಗ ಇವತ್ತು ತನುಜಾ ಮತ್ತು ಶಶಿಧರ್ ಎಂಬುವರಿಗೆ ಒಂದು ಉಚಿತವಾಗಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಉಚಿತ ಮನೆಯನ್ನು ಅವರ ಕುಟುಂಬಕ್ಕೆ ನಮ್ಮ ಅನಂತ್ ಕುಮಾರ್ ಸರ್ ಅವರ ಫ್ಯಾಮಿಲಿ ಪ್ರಶಾಂತ್ ಅವರು ಸೇರಿ ಒಂದು ಅವರಿಗೆ ವಾಸಿಸಲಿಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಮನೆಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಇದು ನಮ್ಮ ಅನಂತ್ ಕುಮಾರ್ ಸರ್ ಅವರ ಸಹಾಯಾರ್ಥದಲ್ಲಿ 4ನೇ ಮನೆಯಾಗಿದ್ದು, ನಾವು ನಮ್ಮ ಸುಜಾತ ರಮೇಶ್ ಮತ್ತು ಸ್ನೇಹಿತರ ಬಳಗ ಹಾಗೂ ಈ ವಾರ್ಡಿನ ಸಾರ್ವಜನಿಕರ ಪರವಾಗಿ ಅವರಿಗೆ ಋಣಿಯಾಗಿರ್ತೀವಿ ಅಂತ ಹೇಳ್ತಾ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯನ್ನು ಕೋರ್ತಾ ಅವರ ಕುಟುಂಬ ಮತ್ತು ಅವರ ಎಲ್ಲ ಸದಸ್ಯರಿಗೆ ಭಗವಂತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಿಮ್ಮ ಎಲ್ಲರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ದುಡಿದು ಎಲ್ಲರಿಗೂ ಚಿರಪ್ರಾರ್ಥಿಯಾಗಿ ಕುಮಾರಣ್ಣ ಅಂದರೆ ಎಲ್ಲರಿಗೂ ಚಿರಪರಿತ ಸದಾ ನಗುಮುಖ ಕುಮಾರಣ್ಣ ಇದ್ದಾರೆ. ಹಾಗೂ ಅವರು ಇವತ್ತು ವಿಶೇಷ ದಿನದಲ್ಲಿ ವಿಶೇಷ ವ್ಯಕ್ತಿಯಾಗಿ ನಮ್ಮನ್ನು ಹೇಳಿದ್ದಾರೆ. ಶ್ರೀಮತಿ ಅನಂತ ಕುಮಾರ್ ಹಾಗೆ ಅವರ ಕುಟುಂಬದ ಎಲ್ಲ ಸದಸ್ಯರಿದ್ದಾರೆ. ಹಾಗೆ ಸುಜಾತ ರಮೇಶ್ ಅವರ ಅಭಿಮಾನಿ ಎಲ್ಲ ಮಿತ್ರವರ್ಗದವರಿದ್ದಾರೆ. ಹಾಗೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಭಾಗವಾಗಿರುವುದು ನಮ್ಮ ಪತ್ರಕರ್ತ ಮಿತ್ರರು, ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಅಕ್ಕಪಕ್ಕದ ಎಲ್ಲ ಅಭಿಮಾನಿಗಳಿದ್ದಾರೆ. ಹಾಗೆಯೇ ಉತ್ಸಾಹಿ ಛಾಯಾಗ್ರಾಹಕರಿದ್ದಾರೆ. ಎಲ್ಲರನ್ನ ಈ ಸಂದರ್ಭದಲ್ಲಿ ನೆನೆಸ್ತಾ ಇವತ್ತು
ಅನಂತ ಸರ್ ಅವರ 70ನೇ ಹುಟ್ಟುಹಬ್ಬ ಆಚರಣೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತು ಯಾವ ಟೈಪ್ ಹುಟ್ಟುಹಬ್ಬ ಆಗ್ತಾ ಇದೆ ಅಂತ. ಬೆಳಿಗ್ಗೆ ಒಂದು 4 ಶುಭಾಶಯಗಳಿಂದ ಸ್ಟಾರ್ಟ್ ಆದರೆ ಕೆಲವೊಂದು ರೀತಿಯ ಫೋಟೋಸ್ಗಳು ವಾಟ್ಸಪ್ಪಲ್ಲಿ ಆಗಿ ಸಂಜೆ ಒಂದು ಕೇಕ್ ಕಟ್ ಮಾಡಿ ನಂತರ ಪ್ರೋಗ್ರಾಮ್ ನಮಗೆ ಗೊತ್ತು ಏನಿರುತ್ತೆ ಅಂತ. ಅಲ್ಲಿಂದ ಮಲಗಿಬಿಟ್ರೆ ಒಂದಿನ ಕಳೆದಿರ್ತದೆ. ಅಲ್ಲಿಗೆ ಏನಂದರೆ ಜೀವನದಲ್ಲಿ ಒಂದು ಆಯುಷ್ಯದ ಒಂದು ದಿನ ಇದೇ ಕಡಿಮೆ ಆಗಿರ್ತದೆ. ಆಯುಷ್ಯ ಬಿಟ್ಟರೆ ಸಾಧನೆ ಭಾರಿ ಕಡಿಮೆ ಆಗಿರ್ತದೆ. ಇಂಥ ಈ ದಿನಗಳಲ್ಲಿ ಅನಂತ ಸರ್ ಅವರು ಇವತ್ತು ತಮ್ಮ 70ನೇ ಜನ್ಮದಿನದ ಈ ಸುದಿನವನ್ನು ಒಂದು ತಮ್ಮ ಜನ್ಮದಿನದ ಸಾರ್ಥಕತೆಯನ್ನು ಹಾಗೂ ಜನ್ಮದಿನ ಒಂದು ಅರ್ಥಪೂರ್ಣವಾಗಿ ಒಬ್ಬ ಅಗತ್ಯ ಇರುವಂಥವರಿಗೆ ಒಂದು ಮನೆಯನ್ನು ಆಶ್ರಯಾಗಿ ಕೊಡುವುದರಲ್ಲಿ ಕೈ ಜೋಡಿಸಿ ಅದೊಂದು ಅತ್ಯಂತ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಈ 70ನೇ ಈ ಹುಟ್ಟುಹಬ್ಬ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಅಭಿಮಾನದಿಂದ ಅವರಿಗೆ ಶುಭಾಶಯವನ್ನು ಹಾರೈಸ್ತಾ ಇದ್ದೇನೆ. ಅವರಿಗೆ ಭಗವಂತ ಅವರಿಗೆ ಅವರ ಕುಟುಂಬದವರಿಗೆ ಎಲ್ಲರಿಗೂ ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲ ಕೊಡಲಿ. ಅನಂತಕುಮಾರ್ ಅವರು ತಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಯಶಸ್ವಿ ವ್ಯಕ್ತಿ. ಅವರು ಸಾಧನೆ ಶಿಖರದಲ್ಲಿದ್ದಾರೆ. ಅವ್ರಿಗೆ ನನಗೆ ಅನಿಸ್ತಾ ಇದೆ, ಅವ್ರು ಎದುರ್ಕೊಂಡು ಕುಮಾರನಿಗೆ ನಮಸ್ಕಾರ ಮಾಡಿದರೆ ಅವರು ನಮ್ಮ ಮುಖದಲ್ಲಿ ನಮಗೆ ಚೈತನ್ಯ ಮೂಡುತ್ತೆ. ಅವ್ರಿಗೆ 70 ಅಂದರೆ ಬಹುಶಃ ನಂಬರಲ್ಲಿ ಮಾತ್ರ 70 ಅನಿಸ್ಬೋದು. ಅವರ ಮುಖ, ಅವರ ಆ ಡ್ರೆಸ್ ಕೋಡು, ಅವರ ನಡೆ ನುಡಿ ಬಹುಶಃ ಇನ್ನೂ ಅವರು ಇನ್ನೂ 70ರ ಹಂಗೆ ಇಲ್ಲ, ಇನ್ನೂ ಚಿರಯೌವನದಲ್ಲೇ ಇದ್ದಾರೆ ಅವರು. ಅವರಿಂದ ಮುಂದೆ ಹಲವಾರು ಇಂತಹ ಜನೋಪಯೋಗಿ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ನಾನು ಸಂದರ್ಭ ಹಾರೈಸಿ, ಅದು ಒಂದು ಸಣ್ಣ ಆಸರೆ ಅಲ್ಲ, ಅದು ಒಂದು ಮನೆ ಅಂದರೆ ಅದರಲ್ಲಿ ಪ್ರತಿ ಇಟ್ಟಿಗೆಯಲ್ಲೂ ಒಂದು ಅತ್ಯುತ್ತಮ ಮನೋಭಾವ ಇದೆ. ಕುಮಾರಣ್ಣನಂಥ ಒಂದು ಸೇವಾ ಮನೋಭಾವನೆಯ ಮನಸ್ಸು ಇದೆ. ಅದರಲ್ಲಿ ಎಲ್ಲರ ಹಾರೈಕೆ ಇದೆ. ಆ ಮನೆಯನ್ನು ಪಡೆದಂತಹ, ಅದನ್ನು ಮನೆಯನ್ನು ದಾನ ಕೊಟ್ಟಂತಹ ಕುಮಾರಣ್ಣ ನಿಜವಾಗಿ ಧನ್ಯರು. ಅದನ್ನು ಪಡೆದಂತಹ ತನುಜ ಕುಟುಂಬಸ್ಥರು ಅವರು ನಿಜವಾಗಿ ಪುಣ್ಯವಂತರು. ಆ ಮನೆಯಲ್ಲಿ ಒಂದು ವಿಶೇಷವಾದ ಇದಿದೆ. ಆ ಮನೆಯನ್ನು ಪಡೆದಂತಹ ತನುಜದವರ ಕುಟುಂಬಕ್ಕೆ ಆ ಮನೆ ಶಾಂತಿ, ನೆಮ್ಮದಿ ಎಲ್ಲ ಸಿಗಲಿ, ಅವರಿಗೆ ಅಲ್ಲಿ ಅಭಿವೃದ್ಧಿ ಕಾಣಲಿ, ಅವರ ಜೀವನ ಸುಖಮಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಆರೈಕೆಯನ್ನು ಮಾಡ್ತೀನಿ.